ರೆಡಿ. ಸಾರನ್ನ ಯಾವತ್ತೂ ಚೆನ್ನಾಗಿಲ್ತಾರೆ ಮಾಡಿರಲ್ಲ, ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಪಲ್ಯ ಟೇಸ್ಟ್ ಮಾಡ್ತಾ ಇದ್ದೀನಿ. ಈರುಳ್ಳಿ, ಉಗುಳೆಣ್ಣೆ ಹಾಕಿರೋ ಸೊಪ್ಪು, ಬೇಳೆ ಎಲ್ಲ ಬಾಯಿಗೆ ಸಿಗ್ತಾ ಇದೆ. ಅದು ಒಳ್ಳೆ ನಾಲಿಗೆಗೆ ಒಳ್ಳೆ ರುಚಿ ಕೊಡ್ತಾ ಇದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಮುದ್ದೆ ಮಾತ್ರ ಒಳ್ಳೆ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಇವತ್ತು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕುಕ್ಕಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಯಾವುದಪ್ಪ ಅಂದರೆ ಹಳ್ಳಿ ಸ್ಟೈಲು ಮುದ್ದೆ ಮತ್ತು ಬಸ್ಸಾರು. ತುಂಬ ಜನ ಹಳ್ಳಿ ಕಡೆಯಲ್ಲಿ ಈಗ ಡೈಲಿ ಮಾಡ್ತಾರೆ, ಬಟ್ ಸಿಟಿ ಕಡೆಯಲ್ಲೆಲ್ಲ ಜಾಸ್ತಿ ಮಾಡಲ್ಲ. ನಮ್ಮನೇಲೂ ಯಾವಾಗಾದರೂ ಅಪರೂಪ ಮಾಡೋದು. ಇವತ್ತು ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ಅದನ್ನು. ನಿಮಗೆ ಅದನ್ನು ನಾನು ತೋರಿಸ್ಬೇಕು, ವಿಡಿಯೋ ಮಾಡಿ ತೋರಿಸ್ಬೇಕು ಅಂತ ಅವತ್ತಿಂದ ಪ್ಲ್ಯಾನ್ ಮಾಡ್ತಾ ಇದ್ದೆ. ಅದು ಕಾಲ ಇವತ್ತು ಕೂಡ ಬಂದಿದೆ. ಇವತ್ತು ನಾನು ನಿಮಗೆ ಪ್ರತಿ ಹಂತದಿಂದ ಲಾಸ್ಟ್ ತನಕ ಯಾವ್ಯಾವ ಥರ ಅದನ್ನು ತಿನ್ನಬೇಕಾದ್ರೂ ನಾನು ನಿಮಗೆ ಯಾವ ಥರ ಟೇಸ್ಟ್ ಇರುತ್ತೆ ಏನು ಅಂತ ತೋರಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ನಮ್ಮಂಥ ಹೊಸ ಯೂಟ್ಯೂಬ್ ಕ್ರಿಯೇಟರ್ಗೆ ನೀವು ಪ್ರೋತ್ಸಾಹ ಕೊಡಿ, ಬೆಳೆಸಿ ಅಂತ ಹೇಳ್ತಾ, ನನ್ನ ಯೂಟ್ಯೂಬ್ ಚಾನಲ್ ನವೀನ್ ಕ್ರಿಯೇಷನ್ಸ್ 236 ಎಲ್ಲರೂ ಹೋಗಿ ಬೇಗ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಹಲೋ, ಎಲ್ರಿಗೂ ನಮಸ್ಕಾರ. ಬಸ್ಸಾರು ಮಾಡೋದೆಲ್ಲ ನಿಮಗೆಲ್ಲ ಗೊತ್ತೇ ಇರುತ್ತೆ, ನಾನೇನು ಹೇಳಬೇಕಾಗಿಲ್ಲ. ಮಾಮೂಲಿ ಅದೇ ಥರನೇ ನಾನು ಬಸ್ಸಾರು ಮಾಡ್ತೀನಿ. ಅದೇ ನನ್ನ ಮಗ ಇದು ವಿಡಿಯೋ ಮಾಡ್ಕೋಬೇಕಣಮ್ಮ ಅಂತ ಅಂದ. ಆಯ್ತು ಮಾಡ್ಕೊಳಪ್ಪ ಅಂತ ಹೇಳ್ತಾ ಇದ್ದೀನಿ. ಅಲ್ಲ ಬನ್ನಿ, ಸೊಪ್ಪು ಸೋಸ್ತಂತೆ. ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಾ, ಇದು ಯಾವ ಸೊಪ್ಪು ಅಂತ ನಮ್ಮಮ್ಮ ಈಗ ಹೇಳ್ತಾರೆ. ಯಾವ ಸೊಪ್ಪಮ್ಮ ಇದು? ಇದು ಎಳಾರ್ಬೆ ಸೊಪ್ಪು. ಎಳಾರ್ಬೆ ಸೊಪ್ಪು ಇದು ಊರ್ ಕಡೆ ಸಿಗಲ್ಲ, ಇಲ್ಲೇ ಸಿಗೋದಷ್ಟೇ. ಇದು ಊರ್ ಕಡೆ ಸಿಗಲ್ಲ. ಊರ್ ಕಡೆ ಎಲ್ಲ ದಂಟಿನ ಸೊಪ್ಪು ಅದೆಲ್ಲ ಸಿಗತ್ತೆ. ಈ ಕಡೆನೇ ಸಿಗೋದು, ಶಿವಮೊಗ್ಗದ ಕಡೆನೇ ಸಿಗೋದು. ಊರ್ ಕಡೆ ಅಂದ್ರೆ ನಮ್ಮಮ್ಮ ಇರೋದು ತುಮಕೂರಲ್ಲಿ. ತುಮಕೂರು ಅಲ್ಲ, ಆ ಸೈಡ್ ಎಲ್ಲ ಇಲ್ಲಿ ಈ ಸೊಪ್ಪೆಲ್ಲ ಸಿಗಲ್ಲ. ಅಲ್ಲಿ ದಂಟಿನ ಸೊಪ್ಪು ಅಂತ. ಸೊಪ್ಪು ಆ ಕಡೆ ಕುಯ್ಯರ್ವೆ, ಸಬ್ಬಸ್ಗೆ ಸೊಪ್ಪು ಆ ಥರನೇ ಸಿಗೋದು ಊರ್ ಕಡೆ, ನಮ್ಮೂರ್ ಕಡೆ. ಅಂದ್ರೆ ಇಲ್ಲಿ ನಮ್ಮ ಊರ್ ಕಡೆ ಅಲ್ಲಿ ದಂಟಿನ ಸೊಪ್ಪು ಅಂತ. ಮತ್ತೆ ಆ ಸೊಪ್ಪಮ್ಮ ಸಬ್ಬಾಸ್ಗೆ ಸೊಪ್ಪು, ಆ ಥರ ಸೊಪ್ಪು ಎಲ್ಲ ಜಾಸ್ತಿ ಅಲ್ಲಿ ಮಾಡ್ತಾರೆ. ಇಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಇದು ಸ್ವಲ್ಪ ಸಿಟಿನೂ ಹೌದು, ಹಳ್ಳಿನೂ ಹೌದು. ಇಲ್ಲಿ ಕೆಲವು ಸೊಪ್ಪುಗಳು ಮಾತ್ರ ಸಿಗುತ್ತೆ. ಇಲ್ಲಿ ಸಿಕ್ಕಿರೋ ಸೊಪ್ಪಲ್ಲಿ ಬಸಾರು ಮಾಡ್ತಾರೆ. ನೋಡ್ತಾ ಇದ್ದೀರಾ, ಸೊಪ್ಪು ಎಲ್ಲ ಸೋಸ್ತಾ ಇದ್ದಾರೆ. ಈಗ ಆಲ್ರೆಡಿ ನಾನು ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಮ್ಮಮ್ಮ ಸ್ವಲ್ಪ ಸೊಪ್ಪೆಲ್ಲ ಸೋಸಿ ಬಿಡಿಸಿಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ. ಈಗ ಇದು ಕರಿಬೇವು ಸೊಪ್ಪು, ಇದು ಕೊತ್ತಂಬರಿ, ಕೊರಿಯಾಂಡರ್ ಲೀವ್ಸ್ ಗೊತ್ತಿರುತ್ತೆ ನಿಮಗೆ. ಇದೆಲ್ಲ ಚೆನ್ನಾಗಿ ಸೋಸ್ಕೊಂಡು ಚೆನ್ನಾಗಿ ವಾಶ್ ಮಾಡಬೇಕು. ಯಾಕಂದರೆ ಸೊಪ್ಪಲ್ಲಿ ಮಣ್ಣಲ್ಲಿ ಬೆಳೆದಿರ್ತಾರಲ್ಲ, ಅದು ಮಣ್ಣಿರುತ್ತೆ ಮತ್ತು ಧೂಳಿರುತ್ತೆ. ನಾವು ಡೈರೆಕ್ಟಾಗಿ ಸೊಪ್ಪು ತಿನ್ನೋದ್ರಿಂದ ಅದು ಹೊಟ್ಟೆ ಒಳಗೆ ಹೋಗಿ ಕಿಡ್ನಿ ಸ್ಟೋನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸೊಪ್ಪನ್ನ ಎಷ್ಟು ಚೆನ್ನಾಗಿ ವಾಶ್ ಮಾಡ್ತೀವಿ ಅಷ್ಟು ನಮ್ಮ ಹೆಲ್ತಿಗೆ ಒಳ್ಳೇದಿರುತ್ತೆ. ಇದನ್ನೆಲ್ಲ ಸೊಪ್ಪೆಲ್ಲ ಸೋಸ್ಕೊಂಡು ಅಡುಗೆ ರೂಮಿಗೆ ಹೋಗ್ಬೇಕಾದ್ರೆ ನಿಮಗೆ ನಾನು ಅಲ್ಲಿ ಸಿಗ್ತೀನಿ. ನೋಡ್ತಾ ಇದ್ದೀರಾ ಸೊಪ್ಪು ನೋಡಿ. ಇದು ಒಂದು 5 ರಿಂದ 6 ಜನಕ್ಕೆ ಅಡುಗೆ ಆಗುತ್ತಿದ್ದು, ಹೆಚ್ಚು ಕಮ್ಮಿ ಏನಮ್ಮ? ಎಷ್ಟು ಜನಕ್ಕೆ ಆಗುತ್ತೆ ಅಡುಗೆ? ಅದು ಆಗುತ್ತೆ ಒಂದು 5-6 ಜನ, 5-6 ಜನ ಊಟ ಮಾಡ್ಬೋದು. ಒಂದು 5-6 ಜನ ಊಟ ಮಾಡೋ ಅಂತ ಅಷ್ಟು ಸೊಪ್ಪು ನಾವು ತಗೊಂಡಿದ್ದೀವಿ. ಯಾಕಂದರೆ ಇದನ್ನು ನಾವು 2 ಟೈಮ್ ಊಟ ಮಾಡ್ತೀವಿ. ಹೆಸರು ಕಾಳು ಬೇಳೆ 2 ಹಾಕಿ ಮಾಡ್ತೀವಿ. ಅದು ಐಟಮ್ ಯಾವ್ಯಾವ ಹಾಕ್ತೀವಲ್ಲ ಅವಾಗ ನಾನು ಇದನ್ನು ಏನೇನು ಹಾಕ್ತೀವಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ, ಸೋಸಿಕ್ಕಿದ್ದನ್ನ ಇವಾಗ ನಮ್ಮಮ್ಮ ಹೆಚ್ಚ್ತಾ ಇದ್ದಾರೆ. ಇದು ಹೆಚ್ಚಾದ್ಮೇಲೆ ಒಂದು ಬಕೆಟಲ್ಲಿ ಶುದ್ಧವಾದ ನೀರಲ್ಲಿ ತೊಳಿಬೇಕಾಗುತ್ತೆ. ಕಟ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದಾರೆ ನೋಡಿ ಒಂದು ಪಾತ್ರೆಯಲ್ಲಿ.
ಇದು ನಮ್ಮಮ್ಮನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಅವ್ರು ಸ್ವಲ್ಪ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ ನೀವು. ಫ್ರೆಂಡ್ಸ್ ಸೊಪ್ಪು ನೋಡಿ, ಧೂಳು ಇರ್ತತೆ, ಧೂಳಿರುತ್ತೆ, ಮೇಲೆ ಜಾಲಿಸ್ಬೇಕು ಅಷ್ಟೇ ಸೊಪ್ಪನ್ನ, ಹಿಚ್ಕಿ ತೊಳಿಬಾರ್ದು, ಹಿಚ್ಕಿ ತೊಳಿಬಾರ್ದು, ಮೇಲೆ ಜಾಲಿಸ್ಬೇಕು ಅಷ್ಟೇ ಸೊಪ್ಪನ್ನ. ನೋಡಿ ತೊಳಿತಾ ಇದ್ದಾರೆ, ಚೆನ್ನಾಗಿ ಶುದ್ಧವಾಗಿ ಸೊಪ್ಪನ್ನ ತೊಳಿಬೇಕು, ಆ ಥರ ಜಾಲಿಸ್ಬೇಕು ನೋಡಿ, ಜಾಲಿಸ್ಬಿಟ್ಟು ತೊಳಿಬೇಕು ಸೊಪ್ಪನ್ನ. ಫ್ರೆಂಡ್ಸ್ ಈಗ ಫಸ್ಟು ಈಗ ಗ್ಯಾಸ್ ಹಚ್ತಾ ಇದ್ದೀವಿ. ಗ್ಯಾಸ್ ಇಟ್ಟು ಗ್ಯಾಸ್ ಹಚ್ಚಿ ಇವಾಗ ಪಾತ್ರೆ ಇಟ್ಟು, ಪಾತ್ರೆಗೆ ಎಷ್ಟು ನೀರು ಹಾಕ್ಬೇಕಮ್ಮ? ಹಾಕಮ್ಮ. ಎಷ್ಟು ಹಾಕ್ತಿದ್ದಮ್ಮ ನೀರು? ಒಂದು ಸಾಮಾನ್ಯ ಅಳತೆಯಲ್ಲಿರುವಂಥ ಚೊಂಬು, ಕಾಳುಗಳೆಲ್ಲ ಬೇಯಬೇಕಲ್ಲ, ಒಂದು ಎರಡೂವರೆ ಚೊಂಬು ಅಷ್ಟು ನೀರು ಹಾಕ್ತಾ ಇದ್ದೀವಿ ಇವಾಗ. ಇದು ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಆಮೇಲೆ ಬೇಳೆ ಹಾಕಬೇಕಾಗತ್ತೆ. ಫ್ರೆಂಡ್ಸ್ ಇವಾಗ ನಮ್ಮಮ್ಮ ಅಡುಗೆ ಮಾಡ್ತಾ ಇದೆಯಲ್ಲ, ಅದಕ್ಕೋಸ್ಕರ ನಾನು ಅವಾಗವಾಗ ಸ್ವಲ್ಪ ಲೈಟಾಗಿ ಟೀ ಮಾಡ್ಕೊಡ್ಬೇಕಾಗತ್ತೆ. ಏನು ಅವಾಗವಾಗ ಅಂದರೆ ಒಂದ್ಸಲ ಅಷ್ಟೇ, ಒಂದ್ಸಲ ಟೀ ಮಾಡಿಕೊಡ್ತೀನಿ. ಇವಾಗ ನಾನು ಸ್ವಲ್ಪ ಅಡುಗೆ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ನಾನು ನಿಮಗೆ ಒಳ್ಳೊಳ್ಳೆ ರೆಸಿಪಿಗಳನ್ನು ಮಾಡ್ತೀನಿ, ಅದನ್ನು ನೀವು ನೋಡ್ಬೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ. ಫ್ರೆಂಡ್ಸ್ ಮಧ್ಯೆ ಗ್ಯಾಪಲ್ಲಿ ಅವಾಗ ಸ್ವಲ್ಪ ಟೀ ಮಾಡಿಕೊಂಡು ಟೀ ಕುಡ್ಕೊಂಡು ಆರಾಮಾಗಿ ಊಟ ಅಡುಗೆ ಮಾಡೋದು. ನೋಡಿ ಟೀ ಮಾಡ್ಕೊಟ್ಟಿದ್ದೀನಿ, ಅಮ್ಮ ಕುಡಿತಾ ಇದೆ. ಟೀ ಚೆನ್ನಾಗಿದೆ ಕಣೋ, ಚೆನ್ನಾಗಿ ಮಾಡಿದ್ಯಾ ನೋಡಿ, ಟೀ ಚೆನ್ನಾಗಿ ಮಾಡಿದ್ದೀನಂತೆ. ಫ್ರೆಂಡ್ಸ್ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ಫಸ್ಟು ಇವಾಗ ನಾವು ಹೆಸರು ಕಾಳು ಹಾಕ್ತಾ ಇದ್ದೀವಿ. ಇದು ಚೆನ್ನಾಗಿ ಬೇಯಬೇಕು. ಮತ್ತೆ ಬೇಳೆ ಹಾಕ್ಬೇಕು. ಇದು ಅರ್ಧ ಬೆಂದ ಮೇಲೆ ಮತ್ತೆ ಬೇಳೆ ಹಾಕ್ಬೇಕಾಗತ್ತೆ. ಫ್ರೆಂಡ್ಸ್ ಆಗಲೇ ಹೆಸರು ಬೇಳೆ ಹಾಕಿದ್ರು, ಇವಾಗ ಹೆಸರು ಬೇಳೆ ಅಲ್ಲ, ಹೆಸರು ಕಾಳು ಹಾಕಿದ್ರು. ಕರೆಕ್ಟಾಗಿ ನೋಡ್ಕೊಬೇಕು. ಹೆಸರು ಕಾಳು ಬೇರೆ, ಹೆಸರು ಬೇಳೆ ಬೇರೆ. ಇವಾಗ ಯಾವ್ದಮ್ಮ ಇದು? ಬೇಳೆ. ಎಂತ ಬೇಳೆ? ತೊಗರಿ ಬೇಳೆ. ಇದು ತೊಗರಿ ಬೇಳೆ. ಅದು ಅರ್ಧ ಬೆಂದ್ಮೇಲೆ ಹೆಸರು ಸ್ವಲ್ಪ ಬೆಂದಿದೆ ಅದು, ಅವಾಗ ಈಗ ಹಾಕ್ತಾ ಇದಾರೆ ನೋಡಿ. ಇದು ಬೆಂದ್ಮೇಲೆ ಆಮೇಲೆ ಸೊಪ್ಪು. ಎಷ್ಟು ಬೇಯಬೇಕಮ್ಮ ಅದು? ಎಷ್ಟೊತ್ತು? ಸ್ವಲ್ಪ ಬೇಯಬೇಕು. ಅದೊಂದು ಅರ್ಧ ಬೇಯಬೇಕು ಚೆನ್ನಾಗಿ. ಬೆಂದಾದ್ಮೇಲೆ ಸೊಪ್ಪು ಹಾಕಬೇಕಾಗುತ್ತೆ. ಸೊಪ್ಪು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು, ಗೊತ್ತಿದೆ ಎಲ್ಲರಿಗೂ ಅನ್ಕೊಳ್ತೀನಿ. ಫ್ರೆಂಡ್ಸ್ ಇದು ಈರುಳ್ಳಿ. ಫ್ರೆಂಡ್ಸ್ ನೋಡಿ ಇವಾಗ ಈರುಳ್ಳಿ ಹೆಚ್ಚ್ತಾ ಇದ್ದಾರೆ ನಮ್ಮಮ್ಮ. ಇದು ಒಗ್ಗರಣೆಗೆ ಮತ್ತು ಸೊಪ್ಪಿನ ಪಲ್ಯಕ್ಕೆ. ತರಕಾರಿ ಹೆಚ್ಚೋದ್ರೆ ಫ್ರೆಂಡ್ಸ್, ಈರುಳ್ಳಿ ಹೆಚ್ಚಬೇಕಾದ್ರೆ ನಮಗೂ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಲಿಟ್ರಲಿ ಅದು ಕಣ್ಣೆಲ್ಲ ಉರಿಯುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಬೇರೆ ತರಕಾರಿ ಹೆಚ್ಚಬೇಕಾದ್ರೆ ಅಷ್ಟು ಕಣ್ಣೆಲ್ಲ ಉರಿಯೋದು ಏನೂ ಆಗಲ್ಲ, ಕಷ್ಟ ಆಗಲ್ಲ. ಈರುಳ್ಳಿ ಹೆಚ್ಚೋದೇ ಸ್ವಲ್ಪ ಕಷ್ಟ. ಎಲ್ಲರ ಮನೆಯಲ್ಲೂ ಗೊತ್ತಿರುತ್ತೆ. ಬರೀ ತಾಯಂದ್ರಿಗೆ ನಿಮ್ಮ ಮನೇಲಿ ಹೆಣ್ಮಕ್ಳಿಗೆ ಮಾತ್ರ ಈರುಳ್ಳಿ ಹೆಚ್ಚ್ತಾ ಇರ್ತಾರೆ. ನೀವು ಹೆಚ್ಚಿರಲ್ಲ, ಗಂಡ್ಮಕ್ಳು ಯಾರು? ನೀವು ಗಂಡ್ಮಕ್ಳು ಹೆಚ್ಚಿರ್ತಾರೆ ಒಂದೊಂದು ಮನೆಯಲ್ಲಿ. ನೀವು ಹೆಚ್ಚಿ ಗಂಡ್ಮಕ್ಳಿಗೂ ಕೊಡಿ, ಅವ್ರಿಗೂ ಗೊತ್ತಾಗಲಿ. ಇದು ಸ್ವಲ್ಪ ಕಣ್ಣಲ್ಲಿ ನೀರು ಬರೋದು ಏನು ಎಲ್ಲ ಗೊತ್ತಾಗಲಿ. ಫ್ರೆಂಡ್ಸ್ ನಿನ್ನೆ ರಾತ್ರಿ ನನಗೆ ಯಾವುದೋ ಒಂದು ಹುಳ ಬಂದು ಕಿವಿಗೆ ಕಚ್ಚಿಬಿಡ್ತು. ಅದಕ್ಕೆ ಈ ಕಡೆ ಎಲ್ಲ ಸ್ವಲ್ಪ ಬಾದ್ಕೊಂಡಿದೆ. ನಾನು ಈ ವಿಡಿಯೋದಲ್ಲಿ ಇವಾಗ ಚೆಕ್ ಮಾಡಿದೆ, ಬಾದಿದೆ ನೋಡಿ. ಅದ್ರ ಮುಳ್ಳೇನೋ ಬಿಟ್ಟೋಗಿದೆ ಅನ್ಸುತ್ತೆ. ದುಂಬಿ ಅಂತಾರಲ್ಲ, ಲೈಟ್ ಹತ್ರ ಎಲ್ಲ ಆಟ ಆಡ್ತಾ ಇರುತ್ತಲ್ಲ ಆ ದುಂಬಿ ಬಂದು
ಈ ಕಿವಿ ಹತ್ರ ಇಲ್ಲಿ ಕಚ್ಬಿಡ್ತು, ಅದಕ್ಕೆ ನೋಡಿ ಈ ಕಿವಿ ನೋಡಿ ಇದು ಸ್ವಲ್ಪ ಬಾದಿದೆ, ಅಗಲ ಆಗಿದೆ ನೋಡಿ ಈ ಕಡೆ. ನಾನು ಈಗ ವಿಡಿಯೋದಲ್ಲಿ ಚೆಕ್ ಮಾಡಿದೆ ಏನಪ್ಪ ಕಿವಿ ಹಿಂಗಾಗಿದೆ ಅಂತ. ಅದೇ ಸ್ವಲ್ಪ ಪೇಯ್ನ್ ಇದೆ, ಹಿಂಗೆ ಮುಟ್ಟಿದ್ರೆ ನೋವಾಗುತ್ತೆ. ಇದಾಗಲೇ ತೊಳೆದಿಟ್ಟಿದ್ವಲ್ಲ ಸೊಪ್ಪು, ಅದನ್ನು ಇವಾಗ ಪಾತ್ರೆಗೆ ಹಾಕ್ತಾ ಇದೀವಿ ನೋಡಿ. ಚೆನ್ನಾಗಿ ಬೆಂದಿದೆ ಕಾಳು ಮತ್ತು ಹೆಸರು ಕಾಳು ಮತ್ತು ತೊಗರಿ ಬೇಳೆ. ಒಂದು ಅರ್ಧ ಬೆಂದಿರ್ಬೇಕಾದ್ರೆ ಸೊಪ್ಪು ಹಾಕ್ತಾ ಇದೀವಿ ಇವಾಗ. ಇದು ಎಷ್ಟೊತ್ತು ಬಿಡ್ಬೇಕಮ್ಮ? ಇದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ತೆಗಿಬೇಕಾಗತ್ತೆ. ಉಪ್ಪು ಹಾಕ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಹಾಕ್ಬೇಕಾಗತ್ತೆ. ಉಪ್ಪು ಹಾಕ್ತಾ ಇದ್ದಾರೆ. ಹಾಕಿ ಪ್ಲೇಟು ದಬಾಕ್ತಾರೆ. ಇವಾಗ ಪ್ಲೇಟ್ ಹಾಕ್ತಾರೆ, ಬೇಯ್ಲಿ ಇವಾಗ ಅದು. ಟೊಮೆಟೊ ಹಣ್ಣು ತೊಳೆದಿರೋ ಟೊಮೆಟೊ ಹಣ್ಣು ಚೆನ್ನಾಗಿ 2 ಬೇಯಕ್ಕೆ ಹಾಕ್ಬೇಕು. ಎಷ್ಟು ಬೇಕಷ್ಟು, ನಾವು ಎಷ್ಟು ಪ್ರಮಾಣದಲ್ಲಿ ಸಾರು ಮಾಡ್ತೀವಿ ಅಷ್ಟು ಹಾಕ್ಬೇಕಾಗುತ್ತೆ. ನೋಡಿ ಈರುಳ್ಳಿ ಎಲ್ಲ ಹೆಚ್ಕೊಂಡಿದ್ದೀವಿ ಪಲ್ಯಕ್ಕೆ ಮತ್ತು ಒಗ್ಗರಣೆಗೆ. ಫ್ರೆಂಡ್ಸ್, ಅನ್ನಕ್ಕೆ ಅಕ್ಕಿ ಹಾಕೊತಾ ಇದ್ದೀವಿ. ಮುದ್ದೆನೂ ಮಾಡ್ತೀವಲ್ಲ ಅದಕ್ಕೋಸ್ಕರ. ಕುಕ್ಕರು ಒಂದಿದೆ, ಇನ್ನೊಂದು 2 ಇದೆ, ಅದೆಲ್ಲ ಎತ್ತಿಟ್ಟಿದ್ದೀವಿ, ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಕುಕ್ಕರಲ್ಲಿ ಮಾಡಲ್ಲ. ಅನ್ನ ಅಂತೂ ಮಾಡೋದೇ ಇಲ್ಲ ಬಿಡಿ ಕುಕ್ಕರಲ್ಲಿ. ಸಾಂಬಾರು ಯಾವ ಥರ ಒಂದು ದಿವಸ ಕುಕ್ಕರಲ್ಲಿ ಮಾಡ್ತೀವಿ, ಅನ್ನ ಅಂತೂ ನಾವು ಯಾವಾಗಲೂ ಕುಕ್ಕರಲ್ಲಿ ಮಾಡೋದೇ ಇಲ್ಲ. ಒಳ್ಳೇದು ಅಲ್ಲ ಅಂತ ಹೇಳ್ತಾರೆ, ಬೇಕಾದ್ರೆ ಯಾರಿಗಾರ ಕೇಳಿ ನೋಡ್ರಿ ನೀವು. ಕುಕ್ಕರಲ್ಲಿ ಅನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಫ್ರೆಂಡ್ಸ್, ನಾವು ಯಾವುದೇ ಅಡುಗೆ ಆಗಲಿ ನಮ್ಮ ಮನೇಲಿ ಕುಕ್ಕರಲ್ಲಿ ಮಾಡಲ್ಲ. ಯಾಕಂದರೆ ಕುಕ್ಕರ್ ಇದೆ, ಯಾಕಂದರೆ ಅದರಲ್ಲಿ ಏನೋ ಅಡುಗೆ ಅಷ್ಟು ಚೆನ್ನಾಗಿ ಆಗಲ್ಲ. ಮತ್ತು ಏನೋ ಆ ಅಡುಗೆನೂ ಸ್ವಲ್ಪ ಏನೋ ವಿಷಕಾರಿ ಥರ ಆಗುತ್ತೆ ಅಂತ ಎಲ್ಲರದ್ದು ಅಲ್ಲ, ಒಬ್ರೊಬ್ರದ್ದು ನಂಬಿಕೆ. ನಮಗೂ ಏನೋ ಕುಕ್ಕರಲ್ಲಿ ಬೇಡ ಅಂತ ನಾವೂ ಆಲ್ಮೋಸ್ಟ್ ತೆಗೆದಿಟ್ಬಿಟ್ಟಿದ್ವಿ. ಕುಕ್ಕರೆಲ್ಲ ಒಂದು 2-3 ಇದೆ ತೆಗೆದಿಟ್ಟಿದ್ದೀವಿ. ಅದಕ್ಕೋಸ್ಕರ ಎಲ್ಲ ಪಾತ್ರೆಯಲ್ಲೇ ಮಾಡ್ತಾ ಇದ್ದೀವಿ. ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಅಲ್ಲ, ನಾವು ಡೈಲಿನೂ ನಾವು ಪಾತ್ರೆಯಲ್ಲೇ ಮಾಡೋದು, ಕುಕ್ಕರಲ್ಲಿ ಮಾಡಲ್ಲ. ಸ್ವಲ್ಪ ಬೆಂದಾದ್ಮೇಲೆ ಟೊಮೆಟೊ ಹಣ್ಣನ್ನ ಫಸ್ಟ್ ತೆಗೆದಿಡ್ಕೊಬೇಕಾಗುತ್ತೆ. ಇಲ್ಲಾಂದ್ರೆ ಸೊಪ್ಪಿಗೆಲ್ಲ ಫುಲ್ಲು ಅದು ಬೆಂದು ಎಲ್ಲ ಕಿವುಚ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದು ಸಪ್ರೇಟ್ ತೆಗೆದಿಡ್ಕೊಬೇಕಾಗುತ್ತೆ. ಕಾದಿ ಎಲ್ಲ ಕೆಳಗೆ ಇಳಿಸ್ಕೊಂಡಿದ್ದೀವಿ ಪಾತ್ರೆನ. ಈಗ ಅದನ್ನ ಬಸಿತಾ ಇದ್ದಾರೆ ನೋಡಿ, ಸೋಸ್ತಾ ಇದ್ದಾರೆ. ಅದ್ರ ನೀರನ್ನ ಬಸಿತಾ ಇದ್ದಾರೆ. ನಾವು ಆಗಲೇ ಬೇಳೆ ಮತ್ತು ಹೆಸರು ಕಾಳು ಸೊಪ್ಪು ಏನು ಆವಾಗಲೇ ಬೇಯಕ್ಕೆ ಹಾಕಿದ್ವಿ, ಅದನ್ನೆಲ್ಲ ಒಂದು ಪಾತ್ರೆಯಲ್ಲಿ ನೀರನ್ನು ಬಸಿಬೇಕಾಗುತ್ತೆ. ಬಸಿತಾ ಇದ್ದಾರೆ ಈಗ. ಇದೇ ನೋಡಿ ಉಪ್ಸಾರು. ಹಳ್ಳಿ ಕಡೆ ಉಪ್ಸಾರು ಅಂತಾರೆ, ನಾವು ಸಿಟಿ ಕಡೆ ಬಸ್ಸಾರು ಅಂತೀವಿ. ಏನಂತಾರಮ್ಮ? ಉಪ್ಸಾರು ಅಂತಾರೆ. ಸಿಟಿ ಕಡೆ ಬಸ್ಸಾರು, ಈ ಕಡೆ ಎಲ್ಲ ಬಸ್ಸಾರು, ಈ ಕಡೆ ಎಲ್ಲ ಬಸ್ಸಾರು ಅಂತಾರೆ. ನಮ್ಮ ಕಡೆ ಸ್ವಲ್ಪ ಉಪ್ಸಾರು ಅಂತಾರೆ. ಈಗ ಅಲ್ಲೂ ಕಲ್ತ್ಕೊಂಡವ್ರಿ, ಹಳ್ಳಿ ಕಡೆನೂ ಇವಾಗ ಸ್ಟೈಲ ಮಾತಾಡೋದು ಅವರು ಕಲ್ತ್ಕೊಂಡೇವ್ರಿ. ಅಲ್ಲೂ ಉಪ್ಸಾರು ಅಂತಾರೆ, ಇಲ್ಲ ಬಸ್ಸಾರು ಅಂತಾರೆ. ನಮ್ಮ ಮನೆ ಶೀಟಿನ ಮನೆ ಆಗಿರೋದ್ರಿಂದ ಎಲ್ಲ ಸೆಕೆ ಇಳಿತಾ ಇದೆ ನೋಡ್ರಿ, ಎಲ್ಲ ಮೇಲಿಂದ ಕೆಳಗೆ ನೋಡಿ, ಎಲ್ಲ ಫುಲ್ಲು ಸೆಕೆ. ಅದಕ್ಕೆ ಫ್ಯಾನ್ ಎಲ್ಲ ಹಾಕೊಂಡಿರ್ತೀವಿ. ಮೇಲೆ ಹೀಟ್ ಹೊಡಿತಾ ಇದೆ, ಗಬ್ಬೆ ಹೊಡಿತಾ ಇದೆ. ಅಂದರೆ ಮಧ್ಯಾಹ್ನ ಹೊತ್ತು ಸ್ವಲ್ಪ ಸೆಕೆ ಆಗುತ್ತೆ, ಸಂಜೆ ಮತ್ತು ಬೆಳಗ್ಗೆ ಅಷ್ಟು ಆಗಲ್ಲ. ಆದಷ್ಟು ಬೇಗ ಮನೆ ಚೇಂಜ್ ಮಾಡ್ಬೇಕು ನಾವು. ಮಾಡೋಣ, ನಿಮ್ಮ ಸಪೋರ್ಟ್ ಇದ್ದರೆ ಈಗಲೇ ಆದಷ್ಟು ಬೇಗ ಮನೆ ಚೇಂಜ್ ಮಾಡೋಣ. ನೋಡಿ, ಬಸ್ಸಿರೋ ಸೊಪ್ಪನ್ನ ಒಂದು ತಟ್ಟೆಗೆ ಆರಕ್ಕೆ ಹಾಕೊಳ್ತಾ ಇದ್ವಿ. ಇದೇ ಪಲ್ಯ. ಇದಕ್ಕೆ ನಾವು ಈರುಳ್ಳಿ ಹೆಚ್ಚಿರೋದೆಲ್ಲ ಹಾಕಿ, ಕರಿಬೇವು ಎಲ್ಲ ಹಾಕಿ, ಇದನ್ನೇ ಪಲ್ಯ. ಬಸ್ಸಾರಿಗೆ ಪಲ್ಯ ಅಂದರೆ ನಮಗೆ ಬಸ್ಸಾರು ಮಾಡೋದ್ರಿಂದ ಪಲ್ಯನೂ ಸಿಗುತ್ತೆ ನೋಡಿ. ಬಸ್ಸಾರು ಪಲ್ಯನೂ ಸಿಗತ್ತೆ. ಬಸ್ಸಾರು ಮಾಡೋದ್ರಿಂದ ಇದೊಂದು ನಮಗೆ ಉಪಯೋಗ. ನೆಂಚ್ಕೊಳ್ಳೋಕ್ಕೆ ಪಲ್ಯನೂ ಸಿಗುತ್ತೆ, ಮತ್ತು ನಮ್ಮ ದೇಹಕ್ಕೆ ತುಂಬ ಇದು ಉಪಯುಕ್ತವಾದ ಒಂದು ಆಹಾರ ಸೊಪ್ಪು. ಫ್ರೆಂಡ್ಸ್, ಇವಾಗ
ಅದೇ ಪಾತ್ರೆಯಲ್ಲಿ ಪಲ್ಯಕ್ಕೆ ಒಗ್ಗರಣೆ ಮಾಡ್ತಾರೆ ನೋಡಿ. ಈಗ ಇವಾಗ ಈ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದಾರೆ ಈಗ ನೋಡಿ. ಎಣ್ಣೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕಿ ಇದಕ್ಕೆ. ಒಬ್ಬೊಬ್ರು ಎಣ್ಣೆ ಜಾಸ್ತಿ ತಿನ್ನಲ್ಲ, ನಮ್ಮನೆಯಲ್ಲೂ ಜಾಸ್ತಿ ತಿನ್ನಲ್ಲ, ಅದಕ್ಕೋಸ್ಕರ ಎಷ್ಟು ಬೇಕು ಅಷ್ಟೇ ಹಾಕೊತೀವಿ. ಆದಮೇಲೆ ಈರುಳ್ಳಿ ಹಾಕೊಬೇಕಾಗತ್ತೆ. ಫಸ್ಟು ಕರಿಬೇವು ಹಾಕ್ತಾರೆ ನಾವು, ಯಾಕಂದರೆ ಎಣ್ಣೆಗೆ ಸಿಡಿಯುತ್ತೆ ಅಂತ, ಮೈ ಮೇಲೆ ಸಿಡಿಯುತ್ತೆ ಅಂತ ನಾವು ಫಸ್ಟ್ ಈರುಳ್ಳಿ ಹಾಕ್ಬಿಟ್ಟು ಆಮೇಲೆ ಕರಿಬೇವು ಹಾಕ್ತೀವಿ. ಒಬ್ಬೊಬ್ಬರು ಕರಿಬೇವು ಹಾಕಿದ್ರು ಹಾಕ್ಬೋದು. ಇದನ್ನು ಚೆನ್ನಾಗಿ ಒಗ್ಗರಣೆ ಮಾಡಿ ಮತ್ತೆ ಎಷ್ಟು ಬೇಕಷ್ಟು ಈರುಳ್ಳಿ ಹಾಕ್ಕೊಂತ ಇದ್ದೀವಿ ನೋಡಿ. ಸಾರಿ ಸ್ವಲ್ಪ ಐತೆ, ಸಾರು ಒಗ್ಗರಣೆ ಮಾಡೋಕ್ಕೆ. ಬಸ್ಸಾರು ಇದು ನಾವು ಇದೇನಕ್ಕೆ ಮಾಡ್ತಿರೋದಮ್ಮ? ಇದು ಪಲ್ಯಕ್ಕೆ. ನೋಡಿ, ಸೊಪ್ಪಿನ ಪಲ್ಯಕ್ಕೆ ಇದು. ಮತ್ತೆ ಸಾರಿಗೆ ಮತ್ತೆ ಒಗ್ಗರಣೆ ಮಾಡಬೇಕು ಬಸ್ಸಾರಿಗೆ. ಇದು ಆವಾಗಲೇ ನಾವು ಸೈಡಿಗೆ ಇಟ್ಕೊಂಡ್ವಲ್ಲ, ಒಂದು ಪ್ಲೇಟಲ್ಲಿ ತಟ್ಟೆಗೆ ಹಾಕ್ಕೊಂಡ್ವಲ್ಲ ಸೊಪ್ಪಿನ ಪಲ್ಯಕ್ಕೆ ಈಗ ಒಗ್ಗರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಅನ್ನ ಆಗ್ತಾ ಇದೆ. ಮುದ್ದೆಗೆ ಬಿಸಿ ಬಿಸಿ ಅನ್ನ ಹಾಕಿದ್ರೆ ಇನ್ನೂ ಹೂವು ಥರ ತುಪ್ಪ ಥರ ಚೆನ್ನಾಗಿರುತ್ತೆ, ಮೃದುವಾಗಿರುತ್ತೆ. ಬಿಸಿ ಅನ್ನ ಹಾಕಿದ್ರೆ ಮುದ್ದೆಗೆ, ಅದಕ್ಕೋಸ್ಕರ ಮುದ್ದೆ ನಮ್ಮನೇಲಿ ಯಾವಾಗಲೂ ಬಿಸಿ ಅನ್ನ ಹಾಕೇ ಮಾಡೋದು. ಒಬ್ರೊಬ್ರು ಒಂದೊಂದ್ಸಲ ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ರು ಅನ್ನ ಹಾಕಲ್ಲ, ಹಂಗೆ ಮಾಡ್ತಾರೆ. ನಾವು ಬೋಳ್ ಮುದ್ದೆ ಅಂತ ಹೇಳ್ತಾರೆ, ಬರೀ ಹಸಿ ತಿಂದೆ ಮುದ್ದೆ ಮಾಡ್ತಾರೆ. ಬಿಸಿ ಅನ್ನ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಬೆಳಗ್ಗೆ ಅನ್ನ ಮಧ್ಯಾಹ್ನದ ಹಾಕಿ ಮಾಡಿದ್ರು ನಡೆಯುತ್ತೆ, ಏನು ತೊಂದರೆ ಇಲ್ಲ. ಬಿಸಿ ಅನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಇದಕ್ಕೆ ಸಾಸಿವೆ ಮತ್ತು ಬೇರೆ ಬೇರೆ ಐಟಮನ್ನ ಒಗ್ಗರಣೆಗೆ ಹಾಕ್ಬೋದು. ನಾವು ಸಾಸಿವೆ ಎಲ್ಲ ಹಾಕಲ್ಲ, ಯಾಕಂದರೆ ಈಗ ಸಾಸಿವೆ ಯಾವುದೂ ಒರಿಜಿನಲ್ ಬರ್ತಾ ಇಲ್ಲ, ಕಲ್ಲು ಇರುತ್ತೆ ಅಂತ ಹಾಕಲ್ಲ ನಾವು. ಸೊಪ್ಪಲ್ಲಿ ಕರ್ಕನ್ನತ್ತೆ ಅಂತ ಕಲ್ಗಿಲ್ಲಿ ಏನಾದ್ರು ಇರುತ್ತೆ ಸಣ್ಣ ಸಣ್ಣದು ಅಂತ ನಾವು ಸಾಸಿವೆ ಹಾಕೋದೇ ನಿಲ್ಲಿಸ್ಬಿಟ್ಟಿದ್ವಿ ಒಗ್ಗರಣೆಗೆ. ನೀವು ಬೇಕಾದ್ರೆ ಯಾರಾದ್ರೂ ಮಾಡ್ತಾ ಇದ್ರೆ ಸಾಸಿವೆ ಸೊಪ್ಪಿಗೆ ಹಾಕಲ್ಲ, ಬಸ್ಸಾರು ಇದಕ್ಕೆ ಹಾಕ್ತೀನಿ, ಬಸ್ಸಾರಿಗೆ ಹಾಕ್ತೀನಿ. ಸಾಂಬಾರಿಗೆ ಬೇಕಾದ್ರೆ ನಾವು ಸ್ವಲ್ಪ ಹಾಕ್ತೀವಿ, ಸೊಪ್ಪಿಗೆ ಹಾಕಲ್ಲ. ಆಲ್ಮೋಸ್ಟ್ ನಾವು ಸಾಸಿವೆ ಹಾಕಲ್ಲ ನಮ್ಮ ಮನೇಲಿ. ಸೊಪ್ಪಿಗೆ ಹಾಕಲ್ಲ, ಸೊಪ್ಪು ಕರಕನ್ನತ್ತೆ ಅಂತ ಸೊಪ್ಪಿಗೆ ಹಾಕಲ್ಲ, ಸಾಂಬಾರಿಗೆ ಹಾಕ್ತೀನಿ. ಆಗ್ಲೇ ತಟ್ಟೆಯಲ್ಲಿ ಇಟ್ಕೊಂಡಿದ್ವಲ್ಲ ಸೊಪ್ಪು, ಅದನ್ನ ಇವಾಗ ಒಗ್ಗರಣೆಗೆ ಹಾಕ್ತಾ ಇದೀವಿ ನೋಡಿ. ಇದನ್ನ ಚೆನ್ನಾಗಿ ಅಲ್ಲಾಡಿಸ್ತಾರೆ. ಈಗ ಅಲ್ಲಾಡಿಸಿ ಇದು ಸೊಪ್ಪಿನ ಪಲ್ಯ, ಈಗ ಸ್ವಾದಿಷ್ಟಕರ ಸೊಪ್ಪಿನ ಪಲ್ಯ. ಬಸ್ಸಾರು ನಿಮಗೆ ತುಂಬ ಸೊಪ್ಪಲ್ಲಿ ಮಾಡ್ತಾರೆ. ನಾವು ಇವತ್ತು ಎಳರ್ಬೆ ಅಲ್ಲಮ್ಮ, ಇದು ಎಳರ್ಬೆ ಸೊಪ್ಪಲ್ಲಿ ಬಸ್ಸಾರು ಮಾಡ್ತಾ ಇದ್ದೀವಿ. ಇವಾಗ ಆಲ್ಮೋಸ್ಟ್ ಪಲ್ಯ ಆಯಿತು, ಸೊಪ್ಪಿನ ಪಲ್ಯ ಆಯಿತು. ಇವಾಗ ಬಸ್ಸಾರಿಗೆ ಅದಕ್ಕೆ ನಾವು ಒಗ್ಗರಣೆ ಹಾಕಬೇಕಾಗತ್ತೆ. ಫಸ್ಟು ಈಗ ರುಬ್ಕೊಬೇಕಾಗತ್ತಲ್ಲಮ್ಮ, ಏನೇನು ರುಬ್ಕೊಂಡೆ ಆಮೇಲೆ ಮತ್ತೆ ಏನೇನು ರುಬ್ಬೇಕು? ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ಈಗ ಅದು ಹಾಕ್ತೀವಿ, ಒಂದೊಂದೇ ಹೇಳ್ತೀವಿ ಏನೇನು ರುಬ್ಬೇಕು ಅಂತ ನೋಡಿ ವಿಡಿಯೋದಲ್ಲಿ. ಈಗ ಫ್ರೆಂಡ್ಸ್ ನೋಡಿ, ಈಗ ಪಲ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ. ಫಸ್ಟು ಊಟ ಯಾವತ್ತು ನೋಡೋದಕ್ಕೆ ಚೆನ್ನಾಗಿರ್ಬೇಕಂತೆ, ಆಮೇಲೆ ತಿನ್ನೋದಕ್ಕೆ ಯಾವಾಗಲೂ ಚೆನ್ನಾಗಿದ್ದೇ ಇರುತ್ತೆ. ನೋಡೋದಕ್ಕಂತೂ ಅದ್ಭುತವಾಗಿ ಈಗ ಪಲ್ಯ ಕಾಣಿಸ್ತಿದೆ ನಮಗೆ. ನಮ್ಮ ತಾಯಿ ಇದು ಸೊಪ್ಪಿನ ಪಲ್ಯ, ಬಸ್ಸಾರು ಇದೆಲ್ಲ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ, ಗೊತ್ತಿತ್ತು ನನಗೆ. ಅದಕ್ಕೋಸ್ಕರ ಅವತ್ತಿಂದ ನಾನು ವಿಡಿಯೋ ಹಾಕಬೇಕು ಅಂತ ನಾನು ಕಾಯ್ತಾ ಇದ್ದೆ. ಅದು ಸಮಯ ಇವತ್ತು ಕೂಡ ಬಂದಿದೆ. ಇದಕ್ಕೀಗ ಬೆಳ್ಳುಳ್ಳಿ ಸುಲಿತಾ ಇದ್ದೀವಿ. ಇವಾಗ ರುಬ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ ಎಲ್ಲ ಈಗ ಬೇಯಿಸಿಟ್ಟಿರೋದು ಸೊಪ್ಪು ಕಾಳುಗಳು, ಬೇಯಿಸಿಟ್ಟಿರುವಂಥ ಸೊಪ್ಪು
ಕಾಳುಗಳನ್ನು ಮಿಕ್ಸಿ ಜಾರಲ್ಲಿ ರುಬ್ಬಬೇಕಾಗುತ್ತೆ ಇವಾಗ ನಾವು. ಫಸ್ಟು ನಾವು ಹಳೆ ಕಾಲದಲ್ಲಿ ಈ ಕಲ್ಲು ಬರುತ್ತಲ್ಲ ಅದರಲ್ಲಿ ರುಬ್ತಿದ್ರು, ರುಚಿ ತುಂಬ ಟೇಸ್ಟ್ ಇರೋದು. ಈಗ ಯಾರು ರುಬ್ತಾರೆ ಹೇಳಿ? ಈಗ ಕಲ್ಲಲ್ಲಿ ಆ ಥರದಲ್ಲಿ ಯಾರು ರುಬ್ಬಲ್ಲ ಇವಾಗ. ಯಾವುದೋ ಒಂದು ಹಳ್ಳಿ ಮನೆಗಳಲ್ಲಿ ರುಬ್ಬೋದೇನೋ ಗೊತ್ತಿಲ್ಲ. ಇವಾಗ ಎಲ್ಲರೂ ಮಿಕ್ಸಿಯಲ್ಲೇ ರುಬ್ಬೋದು. ಅದಕ್ಕೋಸ್ಕರ ನಾವು ಮಿಕ್ಸಿಯಲ್ಲಿ ರುಬ್ಕೊತೀವಿ ಇವಾಗ. ಕಲ್ಲಲ್ಲಿ ರುಬ್ಬಿದ್ರೆ ಇನ್ನೂ ತುಂಬ ಟೇಸ್ಟ್ಫುಲ್ ಆಗಿರುತ್ತೆ. ಇವಾಗ ಯಾರು ಕಲ್ಲಲ್ಲಿ ರುಬ್ತಾರೆ ಫ್ರೆಂಡ್ಸ್? ಈಗ ಇದು ಮಾಡ್ಕೊಂಡು ಟಮಾಟೆ ಹಣ್ಣನ್ನ ಈಗ ಸ್ವಲ್ಪ ಜಜ್ಕೊಂಡು ಇದು ಮಾಡ್ಕೊಂಡು ಸ್ವಲ್ಪ ಅದರೊಳಗೆ ಮಿಕ್ಸಿ ಒಳಗೆ ಈಗ ಜಜ್ಕೊಂಡು ಮಿಕ್ಸಿ ಒಳಗೆ ಈಗ ಹಾಕಬೇಕಾಗತ್ತೆ. ನೀವು ಹೀಗೆ ವಿಡಿಯೋ ನೋಡ್ತಾ ಇರಿ. ಕಮೆಂಟಲ್ಲಿ ಇನ್ನೂ ಕುಕ್ಕಿಂಗ್ ಬ್ಲಾಗರ್ಸು ಬೇಕು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಇನ್ನು ಕುಕ್ಕಿಂಗ್ ಬ್ಲಾಗ್ಗಳೆಲ್ಲ ಬೇಕು ಅಂತ ಹೇಳಿದ್ರೆ. ಅಂದರೆ ನಾನು ಎಲ್ಲ ಥರ ವೀಡಿಯೋನು ಮಾಡ್ತಾ ಇರ್ತೀನಿ. ಮಧ್ಯ ಒಂದು ಕುಕ್ಕಿಂಗ್ ಬ್ಲಾಗು, ಟ್ರಾವೆಲಿಂಗ್ ಬ್ಲಾಗು ಎಲ್ಲ ಥರ ಮಾಡ್ತಾ ಇರ್ತೀನಿ. ಇವಾಗ ನೋಡಿ ಜಾರಿಗೆ ನಾವು ಅದು ತೋರ್ಸಮ್ಮ. ನೋಡಿ ಜೀರಿಗೆ ಇದೆ, ಬೆಳ್ಳುಳ್ಳಿ ಇದೆ, ಕೊತ್ತಂಬರಿ ಇದೆ. ಒಬ್ರೊಬ್ರು ಬಸ್ಸಾರಿಗೆ ಹಸಿಮೆಣಸಿನ್ಕಾಯಿ ಹಾಕ್ತಾರೆ. ನಾವು ಹಾಕಲ್ಲ. ಯಾಕಂದರೆ ನಾವು ಸ್ವಲ್ಪ ಡಯಟ್ ಸಿಸ್ಟಮಲ್ಲೇ ನಾವು ಅಡುಗೆ ಮಾಡ್ಕೊಂಡು ತಿಂತೀವಿ. ಯಾಕಂದರೆ ನಾನು ಸ್ವಲ್ಪ ಜಿಮ್ಮಿಗೆ ಹೋಗ್ತೀನಿ. ಅದಕ್ಕೆ ನಾವು ಸ್ವಲ್ಪ ಉಪ್ಪು ಖಾರ ಆ ಥರದ್ದೆಲ್ಲ ಸ್ವಲ್ಪ ಲಿಮಿಟಲ್ಲಿ ಕರೆಕ್ಟಾಗಿ ಹೆಂಗಿರ್ಬೇಕು ಅಷ್ಟೇ ಊಟ ಮಾಡ್ತೀವಿ. ಯಾಕಂದರೆ ನಾನು ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು ಅಂತ. ನಿಮ್ಮ ಮನೆಯಲ್ಲೂ ಅಷ್ಟೇ ತುಂಬ ಖಾರ ಹಾಕ್ಕೊಂಡು ತಿನ್ನೋದು ಟೇಸ್ಟ್ ಇದೆ ಅಂತ ಆ ಥರದ್ದೆಲ್ಲ ತಿನ್ನಕ್ಕೆ ಹೋಗ್ಬಿಡಿ. ಯಾಕಂದರೆ ಹೆಲ್ತಿಗಿಂತ ದೊಡ್ಡದು ಟೇಸ್ಟಿಗಿಂತ ದೊಡ್ಡದು ಹೆಲ್ತು. ಅದಕ್ಕೋಸ್ಕರ ಕೆಲವು ಜನ ಬಸ್ಸಾರಿಗೆ ಹಸಿಮೆಣಸಿಗೆ ಹಾಕ್ತಾರೆ. ನಾವು ಖಾರದ ಪುಡಿನೇ ಹಾಕ್ತೀವಿ, ಅಚ್ಚ ಖಾರದ ಪುಡಿನೇ ನಾವು ಹಾಕ್ತೀವಿ. ಅಂದರೆ ಟೇಸ್ಟ್ ಬರಲಿ, ಅದು ಬರಲಿ ಅಂತ ಹೆಂಗ್ ಬೇಕಂಗೆ ಖಾರ ಮಾಡ್ಕೊಂಡೆಲ್ಲ ನಾವು ತಿನ್ನಲ್ಲ. ಟೇಸ್ಟ್ ಬರಲಿ ಅಂತ ಎಲ್ಲ ಮಾಡಕ್ ಹೋಗಲ್ಲ ನಾವು. ಈ ಕಡೆ ಗಮನ ಕೊಟ್ಕೊಂಡೇ ಮಾಡೋದು. ಬನ್ನಿ ಈಗ ರುಬ್ಬೇಕಾಗುತ್ತೆ. ಇವಾಗ ಎಷ್ಟು ಬೇಕಷ್ಟು ಲೈಟಾಗಿ ನೀರು ಹಾಕ್ಬೇಕಾಗತ್ತೆ. ಅದರಲ್ಲೆಲ್ಲ ಟೊಮೆಟೊ ಎಲ್ಲ ಇರುತ್ತೆ, ಅದೇ ಸರಿ ಆಗುತ್ತೆ. ಟೊಮೆಟೊ ಹಣ್ಣು ಇರುತ್ತಲ್ಲ ಅದ್ರದ್ದು ನೀರು ಬಿಟ್ಕೊಳ್ಳುತ್ತೆ. ಅದರಲ್ಲಿ ನೀರು ಬೇಡವೇ ಬೇಡ. ಸ್ವಲ್ಪ ಹಿಂದೆ ಮಿಕ್ಸಿ ನಾನೇ ಸ್ವಲ್ಪ ಹಾಕ್ಕೊಡ್ತಾ ಇದ್ದೀನಿ ಇವಾಗ. ನೋಡೋಣ ನುಣ್ಣಗಾಗಿದೆಯಾ ಅಂತ. ಪರವಾಗಿಲ್ಲ, ಆಗಿದೆ. ಅದ್ರದ್ದು ಸ್ಮೆಲ್ ಬರ್ತಾ ಇದೆ. ಜೀರಿಗೆ ಮತ್ತು ಬೆಳ್ಳುಳ್ಳಿ ಎಲ್ಲದು ಬಸ್ಸಾರಿಂದ ಸ್ಮೆಲ್ ಬರ್ತಾ ಇದೆ. ಈಗ ಅದನ್ನು ಮಿಕ್ಸಿಗೆ ಹಾಕೊಂಡಿದ್ದೀವಲ್ಲ, ಈಗ ಬಸ್ಸಾರಿಗೆ ಹಾಕ್ತಾ ಇದ್ದೀವಿ. ಹಾಕಾಯ್ತು. ನಾವು ಎಷ್ಟು ಖಾರ ತಿಂತೀವೋ ಸಪ್ಪೆ ತಿಂತೀವೋ ಅದ್ರ ಮೇಲೆ ಹಾಕೋಬಹುದು. ನಾನು ಆಗಲೇ ಹೇಳಿರೋ ಹಾಗೆ ನಾವು ಹಸಿಮೆಣಸಿನ್ಕಾಯಿ ಹಾಕೋದಿಲ್ಲ, ಅಚ್ಚ ಖಾರದ ಪುಡಿ ಹಾಕ್ತೀವಿ. ಎಷ್ಟು ಬೇಕಷ್ಟು, ನಮಗೆ ಎಷ್ಟು ಖಾರ ತಿಂತೀವಿ ಅಷ್ಟು ನಾವು ಹಾಕೊತೀವಿ. ಉಪ್ಪು ಹಾಕ್ತೀನಮ್ಮ ಅದಕ್ಕೆ? ಉಪ್ಪೆಲ್ಲ ಆಗಲೇ ಹಾಕಿದ್ದೀವಿ. ನೋಡಿ ಇಷ್ಟೇ ಬಸ್ಸಾರು. ಇವಾಗ ಇದನ್ನು ನಾವು ಚೆನ್ನಾಗಿ ಕಾಯಿ ಕುದಿಸಿ ಇದಕ್ಕೆ ಒಗ್ಗರಣೆ ಹಾಕಬೇಕಾಗುತ್ತೆ. ಈಗ ಇದಕ್ಕೆ ಸಾರಿಗೆ ಒಗ್ಗರಣೆ ಹಾಕ್ಬೇಕಾಗತ್ತೆ. ಬಸ್ಸಾರಿಗೆ ನೋಡ್ತಾ ಇದ್ದೀರಾ ನೀವು, ಇದು ಇನ್ನೂ ಕುದಿಬೇಕಿದು ಫ್ರೆಂಡ್ಸ್. ಇವಾಗ ಬಸ್ಸಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀವಿ. ನೋಡಿ ಈರುಳ್ಳಿ ಎಲ್ಲ ಹೆಚ್ಕೊಂಡಿದ್ದೀವಿ. ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ತಾ ಇದ್ದೀವಿ. ಲೈಟಾಗಿ ಎಣ್ಣೆ ಹಾಕ್ಕೊಂಡು ಇವಾಗ ಸ್ವಲ್ಪ ಕರಿಬೇವು ಪಟ್ಟೆ ಹಾಕಿದ್ದಾರೆ. ಆವಾಗಲೇ ಈರುಳ್ಳಿ ಹಾಕಿದ್ವಿ, ಸಿಡಿಬಾರ್ದು ಅಂತ.
ಒಗ್ಗರಣೆ ಏನು ಅಂದರೆ ಸ್ವಲ್ಪ ಸ್ವಲ್ಪ ಇನ್ನೂ ಚೆನ್ನಾಗಿ ಡ್ರೈ ಆಗೋ ತನಕ ಬಿಟ್ಟು ಆಮೇಲೆ ಹಾಕ್ಬೇಕಾಗತ್ತೆ. ಒಗ್ಗರಣೆ ಯಾವಾಗಲೂ ಸ್ವಲ್ಪ ಚೆನ್ನಾಗಿ ಡ್ರೈ ಆಗಬೇಕದು, ಅಂದರೆ ಕಂದು ಬಣ್ಣ ಬರೋ ತನಕ ನಾವು ಅದನ್ನು ಹುರಿಬೇಕಾಗತ್ತೆ. ಇದು ಇವಾಗ ನಾವು ಕಂದು ಬಣ್ಣ ಬರೋ ತನಕ ಹುರಿಬೇಕಾಗತ್ತೆ ಸ್ವಲ್ಪ ಹೊತ್ತು. ಒಗ್ಗರಣೆ ಈಗ ರೆಡಿ ಆಗಿದೆ, ಅದಕ್ಕೆ ಈಗ ಸಾಂಬಾರು ಹಾಕ್ತೀವಿ. ಏನೇನು ಮಾಡ್ತೀವಿ ಅಂತ ನೀನು ಹೇಳ್ಬೇಕಲ್ಲ. ಇದು ಬಸ್ಸಾರು ಇದಕ್ಕೆ ಹಾಕ್ಬೇಕು. ಇದು ಸ್ವಲ್ಪ ಕಾಯಿಸಿ ಇದಕ್ಕೆ ಹಾಕ್ಬೇಕಾಗತ್ತೆ. ಈಗ ಮಾಡ್ಕೊಂಡು ಸ್ವಲ್ಪ ಇದಕ್ಕೆ ಚೆನ್ನಾಗಿ ಈಗ ಕಾದಿದೆ ಅದು ಒಗ್ಗರಣೆ ಹಾಕಿದ್ದು ಇದಕ್ಕೆ ಬಸ್ಸಾರು ರೆಡಿ ಆಯಿತು. ಇವಾಗ ಸ್ವಲ್ಪ ಕಾಯಿಸಿ ಇಟ್ಟುಬಿಡೋದು ಅಷ್ಟೇ, ರೆಡಿ ಆಯಿತು. ಇವಾಗ ಬಸ್ಸಾರು ರೆಡಿ ಆಯಿತು. ಇವಾಗೇನಮ್ಮ ನೆಕ್ಸ್ಟು ಮುದ್ದೆ. ಇವಾಗ ಮುದ್ದೆ ಮಾಡಬೇಕು. ಈಗ ನೋಡಿದ್ರೆ ನೀವು ಎಲ್ಲ ಹೇಗೆ ಮಾಡಿದ್ವಿ ಏನು ಬಸ್ಸಾರು ಅಂತ. ಇವಾಗ ಬಿಸಿ ಬಿಸಿ ಮುದ್ದೆ ಮಾಡ್ತೀವಿ, ಅದನ್ನು ನೀವು ವೀಕ್ಷಣೆ ಮಾಡ್ಬೋದು. ಈಗ ಈ ವಿಡಿಯೋ ನೋಡ್ತಾ ಇರೋ ಎಲ್ಲರೂ ನೀವು ಮನೆಯಲ್ಲಿ ಈಗ ಟ್ರೈ ಮಾಡ್ತಾ ಇದ್ದೀರ ತಾನೆ, ಟ್ರೈ ಮಾಡಿ. ಇದು ತುಂಬ ಹೆಲ್ದಿ ಫುಡ್ಡು. ಹಳ್ಳಿ ಕಡೆ ಅಂತೂ ಇದು ತುಂಬ ಫೇಮಸ್ಸು. ಮುದ್ದೆ ಬಸ್ಸಾರು ಎಲ್ಲ ಇತ್ತು ಅಲ್ಲೇ ನಮ್ಮೂರು. ಹಾಗೆ ಇದು ತುಂಬ ಜನಕ್ಕೆ ತುಂಬ ಇಷ್ಟವಾದ ಸ್ಟೇಪಲ್ ಫುಡ್. ಇದು ತುಂಬ ಅಂದರೆ ಆರೋಗ್ಯಕರ ಅಂತ ಫುಡ್ಡು. ಯಾರಿಗಾದರೂ ಏನು ಹುಷಾರಿಲ್ಲ ಅಂದರೆ ಮುದ್ದೆ ಬಸ್ಸಾರು ಕೊಟ್ಟರೆ ಅಂದರೆ ಗುಣಮುಖರಾಗ್ಬಿಡ್ತಾರೆ ಅಂತ ಹಳ್ಳಿ ಕಡೆ ಈಗಲೂ ಹೇಳ್ತಾರೆ. ಈಗ ಮುದ್ದೆ ಮಾಡಬೇಕು. ಮುದ್ದೆ ಮಾಡ್ತಾರೆ ನಮ್ಮಮ್ಮ, ತುಂಬ ಸಖತ್ತಾಗಿ ಮಾಡ್ತಾರೆ. ಅದನ್ನು ನೀವೀಗ ನೋಡ್ಬೋದು. ಬನ್ನಿ ನೋಡೋಣ ಈಗ.